ನಿಮ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ವಿರೋಧ ಪಕ್ಷದಲ್ಲಿರೋದು ಇಲ್ಲ ಸರ್ಕಾರ ನಡೆಸೋದು ಜನಪರವಾದಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿ, ಯೋಜನೆಗಳ ಹೆಸರಿನಲ್ಲಿ ದುಡ್ಡು ಹೊಡೀರಿ ಅಂತ ಅಲ್ಲ. ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟು. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕೆ ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು? ಇಲ್ಲ ಇವತ್ತು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ? ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ, 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ. ಕುಮಾರಸ್ವಾಮಿ ತಗದು ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತೇಳಿ ಈ ಮಾತನ್ನು ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದೆಂತ ನೆನ್ನೆ ಹೇಳಿದ್ದೀನಿ, ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದಂಥ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು? ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಅದರಿಂದ ಇವತ್ತು ನೈಸ್ನ ಹೆಸರಿನಲ್ಲಿ ಯಾವೊಂದು ಲೂಟಿ 30 ವರ್ಷದಲ್ಲಿ ಮಾಡ್ಕೊಂಡಿದ್ದೀರಿ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಆಗಲೇ ಇಲ್ಲ, ಅದ್ರ ಜೊತೆಗೆ ಈಗ ಬಿಡದಿನಲ್ಲಿ ಲೂಟಿ ಮಾಡೋಕ್ಕೆ ಹೊರಟಿದ್ದೀರಿ. ಸಾವಿರಾರು ಕುಟುಂಬಗಳಿಗೆ ನೈಸ್ ರಸ್ತೆಯ ಕಾರ್ಯಕ್ರಮದ ಅಡಿನಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆಗಳನ್ನ ಬುಲ್ಡೋಸ್ ಮಾಡಿಸಿದ್ರು ಆ ಜಾಗ ಬೇಕು ಅಂತೇಳಿ. ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಹೈಕೋರ್ಟ್ನ ಆದೇಶದ ಮೇರೆಗೆ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಕಂಪನಿ ಹಲವಾರು ನ್ಯಾಯಾಲಯಗಳ ತೀರ್ಪುಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನು ಮುಂದಿಟ್ಕೊಂಡು ದಾರಿ ತಪ್ಪಿಸಿದ್ದಂಥದ್ದು ಏನಿದೆ, ಇವತ್ತು ಹೈಕೋರ್ಟ್ನ ಮುಂದೆ ನಿಜವಾದಂಥ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಹೈಕೋರ್ಟ್ ಇವತ್ತು ಕೊಟ್ಟಿರೋ ತೀರ್ಪಿದು. ಕುಮಾರಸ್ವಾಮಿ ನನಗೆ ಇದರಲ್ಲಿ ಯಾವುದೇ ಹಠ ಇಲ್ಲ. ಅವ್ರಿಗೆ ಹಠ ಇರ್ಬೋದು, ಅವ್ರಿಗೆ ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಗಬೇಕು, ದುಡ್ಡು ಹೊಡಿಬೇಕು, ದುಡ್ಡು ಹೊಡೆಯೋಕ್ಕೆ ಕಾರ್ಯಕ್ರಮ. ನಾನು ಹೇಳೋದಲ್ಲ, ಇವತ್ತು ಅಲ್ಲಿ ಆ ಲೋಕಲ್ MLA, ಆ ಕ್ಷೇತ್ರದ MLA ಈಗೇನೋ ಮಂತ್ರಿ ಆಗೋರೆ, ಅವ್ರು ಏನೇನು ಹಿಂದೆ ಮಾತಾಡೋರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಹುಡುಗರುಗಳು. ಸ್ವಲ್ಪ ಅದನ್ನೊಂಚೂರು ತೆಗೆದು ನೋಡೋಕ್ಕೆ ಹೇಳಿ. DLF ಇಂದ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಯಾರಿಗೆ? ಕುಮಾರಸ್ವಾಮಿ ಅವರು DLF ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಹೇಳಿ. ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ? ಯಾವನು ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗಾಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ
ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸ್ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ? ಸಿಂಗಪುರಿಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ. ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ? ನನ್ನ ಹತ್ರಲ್ಲೇ ಇದ್ದಾವಲ್ವಾ? ಯಾವ ಥರ ನಡ್ಕೊಂಡವೆ ಗೊತ್ತಿಲ್ವಾ? ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಈಗ ರಾಜ್ಯದಲ್ಲಿ ವಿಪಕ್ಷ ವಿಫಲ ಆಗಿದೆ. ಯಾಕಂದ್ರೆ ಸಾಲು ಹೋಗೋಣ, KPSC ಇರ್ಬೋದು ಅಥವಾ ಪೊಲೀಸ್ ಪರೀಕ್ಷೆ, ವಿಪಕ್ಷ ವಿಫಲ ಆಗಿಲ್ಲ. ವಿಪಕ್ಷಗಳು ಮಾತಾಡಿದ್ರು ಅದಕ್ಕೆ ಗೌರವ ಕೊಡದೆ ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಅದರಿಂದ ವಿರೋಧ ಪಕ್ಷ ವಿಫಲ ಅಂತಕ್ಕಂಥದ್ದು ಕೆಲವರು ಮಾತಾಡಬಹುದು. ಇಲ್ಲಿ ಮುಂದಿನ ದಿನಗಳು ಈಗಾಗಲೇ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರಿಂದ ವಿರೋಧ ಪಕ್ಷಗಳ ಕೆಲಸ ಈಗ ನಾನೇ ಹೇಳಿದ್ದೀನಿ. ನಿನ್ನೆ ದಿನ ನೈಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ಪ್ರಿಯಾಂಕ ಖರ್ಗೆ, ಗೃಹ ಸಚಿವರಲ್ವೇ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಿಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟವರಲ್ಲ, ಆ ತೀರ್ಪಿನ ಆಧಾರದ ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತಿನ ಊಟಕ್ಕೆ ಇದೆಲ್ಲ ಒಂದು ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಈಗ ಅದೇನೋ 500 ಕಿಲೋಮೀಟ್ರೋ 700 ಕಿಲೋಮೀಟ್ರೋ ಅಳತೆಯಲ್ಲಿರ್ತಕ್ಕಂಥದ್ದು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಪಾಪ ಅವ್ರ ಬದುಕಿಗೆ ಏನು ಮಾಡಿಕೊಟ್ರಿ ಆಲ್ಟರ್ನೇಟು? ಅವ್ರನ್ನ ತೆಗಿತೀರಲ್ಲಪ್ಪ. ಇಲ್ಲಿ ನಾನು ಪ್ರಿಯಾಂಕ ಖರ್ಗೆ ಕೇಳ್ತೀನಿ, ಇಲ್ಲಿ ನಡೆದಿರೋ ಡೇ ಲೈಟ್ ರಾಬರಿ ಇದಕ್ಕೇನು ತೀರ್ಮಾನ ಮಾಡ್ತೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ಪೊಲೀಸ್ ಇಲಾಖೆ ಇದೆಯಲ್ಲಪ್ಪ, ಅದೆಂಥದ್ದು? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಹಿಂದೆ ನನ್ನ ಮೇಲೆ ನನ್ನ ಭೂಮಿ 40 ವರ್ಷದಿಂದ ಖರೀದಿ ಮಾಡಿದ ಭೂಮಿಗೆ ಅದೆಲ್ಲ ಒತ್ತುವರಿ ಆಗಿಬಿಟ್ಟಿದೆ ಅಂತೇಳಿ ಎಂಥದ್ದು SIT ರಚನೆ ಮಾಡಿಬಿಟ್ರಲ್ಲಪ್ಪ. SIT ರಚನೆಯ ಈಗ ಇಲ್ಲಿ 100 ಕೋಟಿ 1000 ಕೋಟಿ ಲೂಟಿ ಮಾಡಿ 1000 ಕುಟುಂಬ ಬೀದಿಗೆ ತಂದು ನಿಲ್ಸವ್ರೆ. 4000 ಕುಟುಂಬಕ್ಕೆ ನಿವೇಶನ ಕೊಡ್ತೀನಿ ಅಂತೇಳಿ ಇವತ್ತವರೆಗೂ ಒಂದು ನಿವೇಶನ ಕೊಡಲಿಲ್ಲ. ಯಾಕಪ್ಪ ಇನ್ನೂ ಮೌನವಾಗಿದ್ದೀರಿ? ಮಾತಾಡ್ರಪ್ಪ ಇದ್ರ ಬಗ್ಗೆ. ಏನೇನಾಗಿದೆ ಅಲ್ಲಿ? ಪೊಲೀಸ್ ಇಲಾಖೆ ಇಟ್ಕೊಂಡು ಅದು ಏನು ತನಿಖೆ ಮಾಡ್ತೀವಿ ಮಾಡಪ್ಪ. ಹೈಕೋರ್ಟ್ ಆದೇಶ ಕೊಟ್ಟವರಲ್ಲ. ಇದೆಲ್ಲ ಬಿಟ್ಟು ಇರೋ 3 ದಿವಸ ಇನ್ನೇನು 1 ವರ್ಷ ಆಯ್ತಾ, 1.5 ವರ್ಷ ಇದೆಯಾ ನಿಮ್ಮ ಮನೆ ಬರ.